ಬಸವ ಕಲ್ಯಾಣದ ಗುರುವಿಗೆ ಗುರುವಂದನಾ ಕಾರ್ಯಕ್ರಮ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಹೊರವಲಯದಲ್ಲಿರುವ ಸಂಸ್ಥಾನ ಗವಿಮಠ ಮರಿದೇವರ ಗುಡ್ಡದ ಆವರಣದಲ್ಲಿ ಶ್ರೀ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಟ್ರಸ್ಟ್ ಹಾಗೂ ಕಲ್ಯಾಣ ನಾಡಿನ ಗ್ರಾಮೀಣ ಜಾನಪದ ಕಲಾವೃಂದ ಸಂಘ ರವರ ಸಂಯುಕ್ತಾಶ್ರಯದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಪೂಜ್ಯ ಶ್ರೀ ಷಟ್ ಸ್ಥಳ ಬ್ರಹ್ಮ ಡಾಕ್ಟರ್ ಘನಲಿಂಗ ರುದ್ರಮುನಿ ಶಿವಾಚಾರ್ಯರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ದಿನಾಂಕ 10/7/2025 ಗುರುವಾರದಂದು ಬೆಳಗ್ಗೆ 11 ಗಂಟೆಗೆ ಶ್ರೀ ಜಗದ್ಗುರು ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಸಂಸ್ಥಾನ ಗವಿಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶರಣ ವೀರಶೆಟ್ಟಿ ಮಲಶೆಟ್ಟಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ತಾಲೂಕು ಅಧ್ಯಕ್ಷರು ಬಸವ ಕಲ್ಯಾಣ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವರದಿ ಶ್ರೀನಿವಾಸ್ ಬಿರಾದರ್. ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮೋ ನಮಃ. ನಾಡಿದ್ದು ತ್ರಿಪುರಾಂತ ಗವಿಮಠದ ಘನಲಿಂಗ ರುದ್ರಮುನಿ ಗವಿಮಠದಲ್ಲಿ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಒಂದು ಗುರುಪೂರ್ಣಿಮೆ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ನಮ್ಮ ಗವಿಮಠ ತ್ರಿಪುರಾಂತ ಟ್ರಸ್ಟ್ ವತಿಯಿಂದ ಹಾಗೂ ಕಲ್ಯಾಣ ನಾಡು ಗ್ರಾಮೀಣ ಜನಪದ ವತಿಯಿಂದ ಅವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಭವ್ಯವಾದ ಕಾರ್ಯಕ್ರಮಕ್ಕೆ ಸುತ್ತ ತಾಲೂಕಿನ ಎಲ್ಲ ಗ್ರಾಮದ ಭಕ್ತರು ಬಂದು ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಗುರುವಿನ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕು. ಇಂಥ ಒಂದು ಘನ ಕಾರ್ಯಕ್ರಮಕ್ಕೆ ತಾವು ಪಾಲ್ಗೊಳ್ಳೋದು ಒಂದು ಸುದೈವ. ನಾನು ಈ ಕಲ್ಯಾಣ ನಾಡಿನ ಗ್ರಾಮೀಣ ಜನಪದ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಅಪ್ಪುಟ ಮಠದ ಭಕ್ತನಾಗಿ ಅಪ್ಪವರ ಶಿಷ್ಯನಾಗಿ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಗೌರವ ಸಲಹೆಗಾರನಾಗಿ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಈ ಒಂದು ಗುರುಪೂರ್ಣಿಮಾ ದಿವಸ ಬಹಳ ಒಳ್ಳೆಯ ಯೋಗ ಇರುತ್ತದೆ. ಗುರುವಿನ ಆಶೀರ್ವಾದ ಪಡೆದುಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಗುರು ಎಲ್ಲಕ್ಕಿಂತ ದೊಡ್ಡದು. ಹರಮುನಿದರೆ ಗುರು ಕಾಯುವರು. ಹರಪಥಕ್ಕಿಂತ ಗುರುಪಥವೇ ಮೊದಲು ಎಂದು ಶರಣರು ವಚನ ಹೇಳಿದಂತೆ ಶಿವನಕ್ಕಿಂತ ಮೊದಲು ಗುರುವಿಗೆ ನಮಸ್ಕಾರ ಮಾಡಿದಾಗ ನಮಗೆ ಶಿವನು ಕಾಣಿಸುವನು. ಶಿವನಿಗೆ ದೇವರಿಗೆ ತೋರಿಸಿದವರೇ ಗುರು. ಅದಕ್ಕೆ ಹೇಳ್ತಾರೆ ಗುರು ಅಂತಕ್ಕಂಥ 2 ಅಕ್ಷರ. ಗು ಅಂದರೆ ಕತ್ತಲು, ರು ಅಂದರೆ ಬೆಳಕು. ನಮ್ಮೆಲ್ಲ ಶಿಷ್ಯವರಂದರಿಗೆ ಕತ್ತಲೆಯನ್ನು ಹೊಲೆದಾಡಿಸಿ ಬೆಳಕಿನತ್ತ ಕೊಂಡೊಯ್ತಕ್ಕಂಥವರೇ ಗುರುಗಳು. ಅಂಥ ಗುರುವಿನ ಕಾರುಣ್ಯದಲ್ಲಿ ನಾವು ಒಂದು ಪವಿತ್ರ ಸ್ಥಳ, ಐತಿಹಾಸಿಕ ಸ್ಥಳ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಒಂದು ಗವಿಮಠದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತವರಂದವರು ತಮ್ಮ ಕಲೆಯನ್ನು ಪ್ರದರ್ಶಿಸಿ ಸಂಗೀತ ಮುಖಾಂತರ ಪಾದಪೂಜೆಯನ್ನು ಮಾಡಿ ಗುರುವಿನ ಕರುಣೆಯಲ್ಲಿ ನಾವು ಕೃಪೆಗೆ ಪಾತ್ರರಾಗಿ ಒಂದು ಆಶೀರ್ವಾದ ಪಡೆದುಕೊಂಡು ಪುನೀತರಾಗಬೇಕು. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕೇಳಿಕೊಳ್ಳುತ್ತೇನೆ. ಗುರುವಾರ 10ನೇ ತಾರೀಕು ಮುಂಜಾನೆ 11 ಗಂಟೆಗೆ ಪ್ರಾರಂಭವಾಗತಕ್ಕಂಥ ಗುರುಪೂಜೆ ಗುರುವಂದನಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ 10 ಗಂಟೆಗೆ ಮುಂಚೆ ಬಂದು ಸಂಗೀತ ಕಾರ್ಯಕ್ರಮ ನಡೆಸಿಕೊಡಬೇಕು. ಒಂದು ಒಳ್ಳೆ ಭವ್ಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಪಾತ್ರರಾಗಿ ಪುನೀತರಾಗಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ.